ಒಂದಾನೊಂದು ಕಾಲದಲ್ಲಿ ಸುಂದರವಾದ ಧರ್ಮಪುರ ಎಂಬ ರಾಜ್ಯವಿತ್ತು. ಅಲ್ಲಿ ಆಳುತ್ತಿದ್ದನು ರಾಜ ವಿಕ್ರಮಸೇನ. ಅವನ ಧೈರ್ಯ, ಬುದ್ಧಿವಂತಿಕೆ ಮತ್ತು ಪ್ರಜೆಗಳ ಮೇಲಿನ ಪ್ರೀತಿ ಎಲ್ಲೆಡೆ ಪ್ರಸಿದ್ಧವಾಗಿತ್ತು. ರಾಜನ ರಾಜ್ಯದಲ್ಲಿ ಯಾರಿಗೂ ಹಸಿವು ಇರಲಿಲ್ಲ, ಯಾರಿಗೂ ದೌರ್ಜನ್ಯ ಇರಲಿಲ್ಲ. ಎಲ್ಲೆಡೆ ಶಾಂತಿ, ಸಂತೋಷ ಮತ್ತು ಅಭಿವೃದ್ಧಿಯ ನಾದ ಕೇಳಿಬರುತ್ತಿತ್ತು. ಆದರೆ ಪ್ರತಿ ಬೆಳಕಿನ ಹಿಂದೆ ಒಂದು ನೆರಳು ಇರುತ್ತದೆ ಎಂಬ ಹಾಗೆ ಧರ್ಮಪುರದ ನೆರಳಾಗಿದ್ದನು ರಂಗರಾಜ ಎಂಬ ಕುತಂತ್ರ ಮಂತ್ರಿ ಇದ್ದನು. ಈ ರಂಗರಾಜ ಮಂತ್ರಿಯು ಚಾತುರ್ಯಶಾಲಿ, ಆದರೆ ದುರಾಸೆಯುಳ್ಳವನಾಗಿದ್ದ. ರಾಜನ ಕೀರ್ತಿಯು ಅವನ ಕಣ್ಣಿಗೆ ಕಂಟು ಹಿಡಿದಂತಾಯಿತು. ಅವನ ಮನಸ್ಸಿನಲ್ಲಿ ಒಂದು ಮಾತು ಹೂತು ಹಾಕಿತ್ತು, ನಾನು ಯಾಕೆ ರಾಜನಾಗಬಾರದು ಎಂದು. ಒಂದು ದಿನ ಅವನು ತನ್ನ ಯೋಜನೆಯನ್ನು ರೂಪಿಸಿದ. ರಾಜರು ವಿಶ್ರಮಿಸುವ ಅರಮನೆಗೆ ಸದ್ದಿಲ್ಲದೆ ಪ್ರಯಾಣಿಸಿ ರಾಜ ಸಿಂಹಾಸನದ ಮುಂದೆ ಕೈಮಣಚಿ ನಿಂತು ಮೃದುವಾಗಿ ಮಾತನಾಡಿದ. ಮಹಾರಾಜ, ಪ್ರಜೆಗಳು ಸುಖಿಯಾಗಿದ್ದಾರೆ, ಅದು ಸತ್ಯ. ಆದರೆ ರಾಜ್ಯದ ಖಜಾನೆ ನಿಧಾನವಾಗಿ ಖಾಲಿಯಾಗುತ್ತಿದೆ. ನಾವು ಹೊಸ ಆಜ್ಞೆ ಹೊರಡಿಸೋಣ. ಪ್ರತಿಯೊಬ್ಬ ಪ್ರಜೆ ತನ್ನ ಇಷ್ಟದ ವಸ್ತುವನ್ನು ರಾಜ್ಯಕ್ಕೆ ಕಾಣಿಕೆ ನೀಡಲಿ. ಹೀಗೆ ಖಜಾನೆ ತುಂಬಿ ಹೋಗುತ್ತದೆ ಎಂದ. ರಾಜ ವಿಕ್ರಮಸೇನನು ಸ್ವಲ್ಪ ನಗುತ್ತ ನೋಡಿದನು. ಅವನ ಕಣ್ಣು ಮಂತ್ರಿಯ ಕಣ್ಣನ್ನು ನೇರವಾಗಿ ತಾಕಿತು. ಅದರಲ್ಲಿ ಏನೋ ಚತುರ ನಗು ಅಡಗಿತ್ತು. ರಾಜನು ಶಾಂತವಾಗಿ ಹೇಳಿದ, ಮಂತ್ರಿರಾಯ, ನಿನ್ನ ಸಲಹೆ ಚೆನ್ನಾಗಿದೆ. ಆದರೆ ಮೊದಲು ಒಂದು ಕೆಲಸ ಮಾಡು. ನಾಳೆ ಹೋಗಿ ನಮ್ಮ ರಾಜ್ಯದ ಪ್ರತಿಯೊಬ್ಬ ಬಡಪ್ರಜೆಯ ಮನೆಯಿಂದ ಒಂದು ಹಿಡಿ ಸಂತೋಷ ತಂದುಕೊಡು. ಮಂತ್ರಿಯ ಮುಖ ಬದಲಾಗಿತು. ಅವನ ಮನಸ್ಸು ಕುತೂಹಲದಿಂದ ತುಂಬಿತು. ಒಂದು ಹಿಡಿ ಸಂತೋಷ? ಅದು ಯಾವ ವಸ್ತು ಎಂದು ಮನಸ್ಸಿನಲ್ಲಿ ಗುಣಗುತ್ತಾ, ಮಹಾರಾಜರ ಆದೇಶ ಪಾಲಿಸಬೇಕಲ್ಲವೇ ಎಂದು ಸಪ್ಪೆ ಮೊರೆ ಹಾಕಿ ಹೊರಟ. ಮುಂದಿನ ದಿನ ಮುಂಜಾನೆ ಮಂತ್ರಿಯು ಅರಮನೆಯಿಂದ ಹೊರಟ. ಕೈಯಲ್ಲಿ ಬಂಗಾರದ ಪಾತ್ರೆ, ಬಾಯಲ್ಲಿ ರಾಜನ ಆದೇಶ. ಹಳ್ಳಿಯ ಮನೆ ಬಾಗಿಲು ತಟ್ಟಿದ. ಮೊದಲ ಮನೆಗೆ ಹೋದ. ಒಬ್ಬ ಬಡ ರೈತ ಮತ್ತು ಅವನ ಹೆಂಡತಿ ಹತ್ತಿರ ಹೋದ. ನಿಮ್ಮ ಬಳಿ ಒಂದು ಹಿಡಿ ಸಂತೋಷ ಇದೆಯೇ ಎಂದ. ಅವರು ನಗುತ್ತ ಹೇಳಿದರು, ಸಂತೋಷವೇ? ನಮ್ಮ ಹಸಿವಿನ ನಡುವೆ ಅದನ್ನು ಎಲ್ಲಿ ಹುಡುಕಲಿ ಎಂದು ಹೇಳಿದರು. ಹಾಗೆ ಮುಂದೆ ಹೊರಟ. ಹತ್ತಿರದ ಮನೆಯಲ್ಲಿ ಒಬ್ಬ ವಿಧವೆ ತನ್ನ ಮಕ್ಕಳಿಗೆ ಅನ್ನ ಕೊಡುತ್ತ ಕುಳಿತಿದ್ದಳು. ಅವಳು ಈ ಮಾತುಗಳನ್ನು ಕೇಳಿ ಕಣ್ಣೀರಿಟ್ಟು ಹೇಳಿದಳು, ಸಂತೋಷವೇ? ಪತಿ ಇಲ್ಲದ ಜೀವನದಲ್ಲಿ ಎಲ್ಲಿದೆ ಸ್ವಾಮಿ ಸಂತೋಷ ಎಂದು ಅಳಲನ್ನು ತೋಡಿಕೊಂಡಳು. ಮಂತ್ರಿಯು ಮನೆಗೆ ಓಡಿದ. ಆದರೆ ಎಲ್ಲೆಡೆ ನೋವು, ಕಷ್ಟ, ಬದುಕಿನ ಹೋರಾಟ. ಯಾರೂ ಸಂತೋಷದ ಒಂದು ಹಿಡಿಯನ್ನೂ ಕೊಡಲಿಲ್ಲ. ಸಂಜೆಯ ವೇಳೆಗೆ ಮಂತ್ರಿಯ ಕಣ್ಣು ನೀರಿನಿಂದ ತುಂಬಿತ್ತು. ಅವನ ಹೃದಯ ಮೃದುಗೊಂಡಿತ್ತು. ಅವನಿಗೆ ಅರಿವಾಯಿತು. ಮಂತ್ರಿಯು ಅರಮನೆಗೆ ಹಿಂದಿರುಗಿದ. ಅವನು ಮೌನವಾಗಿ ಸಿಂಹಾಸನದ ಮುಂದೆ ನಿಂತು ತಲೆಯು ಬಾಗಿಸಿದ. ರಾಜನು ನಿಧಾನವಾಗಿ ಕೇಳಿದ, ರಂಗರಾಜ್, ತಂದೆಯ ಒಂದು ಹಿಡಿ ಸಂತೋಷ ಎಂದರು. ಮಂತ್ರಿಯ ಕಣ್ಣಲ್ಲಿ ಕಣ್ಣೀರು ತುಂಬಿ ನಿಂತಿತು. ಮಹಾರಾಜ, ಸಂತೋಷವನ್ನು ಯಾರೂ ಹಿಡಿಯಲಾರರು. ಅದು ಹಣದಿಂದ ಖರೀದಿಸಲು ಸಾಧ್ಯವಿಲ್ಲ. ಅದು ಹೃದಯದಲ್ಲಿ ಮಾತ್ರ ಬೆಳೆಯುತ್ತದೆ ಎಂದು ದುಃಖದಿಂದ ಮಂತ್ರಿಯು ನುಡಿದನು. ರಾಜನು ಸವಿನಯವಾಗಿ ನಗುತ್ತ, ರಂಗರಾಜ, ಈಗ ನಿನಗೆ ಅರಿವಾಯಿತು. ಪ್ರಜೆಗಳ ಹೃದಯದಲ್ಲಿ ಸಂತೋಷ ಬೆಳೆಸುವುದು ನಿಜವಾದ ರಾಜಕಾರ್ಯ. ಖಜಾನೆ ತುಂಬಿದರೂ ಪ್ರಜೆ ದುಃಖದಲ್ಲಿದ್ದರೆ ಅದು ಶೂನ್ಯ ರಾಜ್ಯ. ಆದರೆ ಪ್ರಜೆ ಸಂತೋಷದಿಂದ ನಗುತ್ತಿದ್ದರೆ ಅದು ನಿಜವಾದ ಶ್ರೀಮಂತ ರಾಜ್ಯ ಎಂದ. ಆ ದಿನದಿಂದ ಮಂತ್ರಿಯೂ ಬದಲಾಗಿ ಅವನು ಪ್ರಜೆಗಳ ನೆರವಿಗಾಗಿ ಕೆಲಸ ಮಾಡಲು ಪ್ರಾರಂಭಿಸಿದ. ರಾಜ ವಿಕ್ರಮಸೇನನ ಬುದ್ಧಿವಂತಿಕೆ ರಾಜ್ಯದ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿ ಉಳಿಯಿತು.